ಹಲೋ ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋದಲ್ಲಿ ನಾವು ನಿಮ್ಮ BCom 5th ಸೆಮಿಸ್ಟರ್ ಕಾಸ್ಟ್ ಅಕೌಂಟ್ ಸಬ್ಜೆಕ್ಟ್ನಲ್ಲಿ ಬರುವಂತಹ ಒಂದು ಮೆಥಡ್ ಮಷಿನ್ ಅವರ್ ರೇಟ್. ಸೊ ಇದನ್ನು ಕಂಡುಹಿಡಿಯುವಂಥ ಪ್ರಶ್ನೆಯಲ್ಲಿ ಕೊಟ್ಟಾಗ ಯಾವ ರೀತಿ ಉತ್ತರವನ್ನು ಬಿಡಿಸಬೇಕು, ಏನು ಫಾರ್ಮೆಟ್ ನೆನ್ಪಿಟ್ಕೋಬೇಕು, ಏನು ಸ್ಟೆಪ್ಸ್ ಇರುತ್ತೆ ಅದ್ರ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಮೊದಲಿಗೆ ಇಲ್ಲೊಂದು ಎಕ್ಸಾಂಪಲ್ ತೊಗೊಂಡಿದ್ದೀನಿ. ಫ್ರಾಮ್ ದ ಫಾಲೋಯಿಂಗ್ ಇನ್ಫಾರ್ಮೇಷನ್ ಫಾರ್ ದ ಮಂತ್ ಆಫ್ ಜೂನ್ 2018 ಕ್ಯಾಲ್ಕುಲೇಟ್ ದ ಮಷಿನ್ ಅವರ್ ರೇಟ್. ಸೊ ಕ್ವಶನಲ್ಲಿ ಮಷಿನ್ ಅವರ್ ರೇಟ್ ಅಂತ ಮೆನ್ಷನ್ ಮಾಡಿರ್ತಾರೆ. ಸೊ ಇದ್ರ ಮೇಲೆ ನಿಮಗೆ ಇದೇ ಪ್ರಾಬ್ಲಮ್ ಅಂತ ಗೊತ್ತಾಗುತ್ತೆ. ಅವ್ರು ಕೊಟ್ಟಿರೋಂಥ ಡೀಟೇಲ್ಸು, ಒಂದು ಮಷೀನಿನ ಕಾಸ್ಟ್ ಕೊಟ್ಟಿದ್ದಾರೆ, ಅದರದ್ದು ಸ್ಕ್ರ್ಯಾಪ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ಲೈಫ್ ಎಷ್ಟು ಅಂತ ಕೊಟ್ಟಿದ್ದಾರೆ, ಮಷೀನು ಎಷ್ಟು ಒಂದು ಮಂತ್ನಲ್ಲಿ ವರ್ಕ್ ಮಾಡುತ್ತೆ ಅಂತ ಕೊಟ್ಟಿದ್ದಾರೆ, ಅದರದ್ದು ರಿಪೇರಿ ಚಾರ್ಜ್ ಕೊಟ್ಟಿದ್ದಾರೆ, ಸ್ಟ್ಯಾಂಡಿಂಗ್ ಚಾರ್ಜ್ ಕೊಟ್ಟಿದ್ದಾರೆ, ಅದಕ್ಕೆ ಕರೆಂಟ್ ಪವರ್ ಎಷ್ಟು ಬೇಕು ಅಂತ ಕೊಟ್ಟಿದ್ದಾರೆ, ಆ ಪವರಿನ ರೇಟ್ ಎಷ್ಟು ಅಂತ ಕೊಟ್ಟಿದ್ದಾರೆ. ಸೊ ಈಗ ನಾವೇನು ಮಾಡಬೇಕಂದ್ರೆ ಫಾರ್ಮುಲಾ ನೀವು ಗೊತ್ತಿರಬೇಕು ಮಷಿನ್ ಅವರ್ ರೇಟದ್ದು. ಸೊ ಮಷಿನ್ ಅವರ್ ರೇಟ್ನ ಸೂತ್ರ ಏನಂದರೆ ಮಷಿನ್ ಅವರ್ ರೇಟ್ ಈಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ ಡಿವೈಡೆಡ್ ಬೈ ಮಷಿನ್ ಅವರ್ಸ್ ವರ್ಕ್ಡ್. ಸೊ ಮಷಿನ್ ಅವರ್ ರೇಟ್ನ ಫಾರ್ಮುಲಾ ಟೋಟಲ್ ಕಾಸ್ಟ್ ಬೇಕು ಡಿವೈಡೆಡ್ ಬೈ ಮಷಿನ್ ಅವರ್ಸ್ ವರ್ಕ್ಡ್. ಸೊ ಎಷ್ಟು ಅವರ್ಸ್ ವರ್ಕ್ ಮಾಡಿದೆ ಅದು ಬೇಕು. ಸೊ ಪ್ರಶ್ನೆಯಲ್ಲಿ ನೋಡಿ, ನಾವು ಬಿಡಿಸ್ತಾ ಇರೋದು ಜೂನ್ 2018. ಜೂನ್ 2018ನ ನಾವು ಪ್ರಾಬ್ಲಮ್ನ ಸಾಲ್ವ್ ಮಾಡ್ತಾ ಇದ್ದೀವಿ. ಆದ್ದರಿಂದ 1 ಮಂತಿಂದ ನಮ್ಮ ಅವರ್ಸ್ ಏನಿದೆ ಅದೇ ಡಿವೈಡೆಡ್ ಬೈ ಮಾಡುವಂಥ ಐಟಮ್. ಸೊ ಈ ಪ್ರಾಬ್ಲಮ್ನಲ್ಲಿ 200 ಅವರ್ಸ್ ಇದೆ, ಮಷಿನ್ ವರ್ಕ್ಡ್ ಡ್ಯೂರಿಂಗ್ ದ ಮಂತ್. ಸೊ 1 ಮಂತಿನ ಅವರ್ಸ್ ಏನಿದೆ 200 ಮಂತ್ಸ್. ಇನ್ನೊಂದು ಅವರ್ಸ್ ಇರುತ್ತೆ. ಸೊ 200 ಮೇಲೆ ನೋಡಿ 20,000 ಅಂತ ಇದೆ. ಸೊ ಈ 20,000 ಅವರ್ಸ್ ಏನಂದರೆ ಇಡೀ ಲೈಫ್ ಅದ್ರದ್ದು ಮಷಿನದ್ದು. ಸೊ ಸಣ್ಣದು ಯಾವ್ದು ಅವರ್ಸ್ ಇರುತ್ತೆ ಅದು ಫಾರ್ಮುಲಾಗೆ. ಆ 20,000 ಅವರ್ಸ್ ಯಾಕೆ ಕೊಟ್ಟಿರ್ತಾರೆ ಅಂದರೆ ಡೆಪ್ರಿಷಿಯೇಷನ್ ಕಂಡುಹಿಡಿಯೋದಕ್ಕೆ ಕೊಟ್ಟಿರ್ತಾರೆ. 2 ಅವರ್ಸ್ ಇರುತ್ತೆ, ಕನ್ಫ್ಯೂಷನ್ ಆಗಬೇಡಿ. ಸೊ ಡಿವೈಡೆಡ್ ಬೈ ಮಾಡೋಕ್ಕೆ ನಿಮಗೆ ಮಷಿನ್ ಅವರ್ಸ್ ಬೇಕು. ಯಾವುದು ಸಣ್ಣದು ಇರುತ್ತೆ, ಕಡಿಮೆ ಇರುತ್ತೆ, ಆ ಅವರ್ಸ್ನ ನಾವು ಡಿವೈಡೆಡ್ ಬೈ ಮಾಡೋದಕ್ಕೆ ತೊಗೋತೀವಿ. ಸೊ ಫಾರ್ಮುಲಾ ಪ್ರಕಾರ ನಮಗೆ ಡಿವೈಡೆಡ್ ಬೈ ಮಾಡೋ ಐಟಮ್ ಸಿಕ್ತು. ಎಷ್ಟು ಅವರ್ಸು? 200 ಅವರ್ಸ್. ಈಗ ನಮ್ಗೆ ಬೇಕಾಗಿರೋದು ಏನಂದರೆ ಟೋಟಲ್ ಕಾಸ್ಟ್. ಈ ಟೋಟಲ್ ಕಾಸ್ಟ್ನ ಮಷಿನ್ ಅವರ್ ಪ್ರಾಬ್ಲಮ್ನಲ್ಲಿ ಕೊಡೋದಿಲ್ಲ, ನಾವು ಕಂಡುಹಿಡಿಬೇಕು. ಮಷಿನ್ ಅವರ್ನಲ್ಲಿ ನಾವು ಟೋಟಲ್ ಕಾಸ್ಟ್ ಅಮೌಂಟ್ನ ಕಂಡುಹಿಡಿಬೇಕು. ಸೊ ಟೋಟಲ್ ಕಾಸ್ಟ್ ಕಂಡುಹಿಡಿಬೇಕಂದ್ರೆ ಇಲ್ಲೊಂದು ಹೆಡ್ಡಿಂಗ್ ಹಾಕಿದ್ದೀನಿ, ಕ್ಯಾಲ್ಕುಲೇಷನ್ ಆಫ್. ಅದಕ್ಕೆ ಏನು ಮಾಡ್ಬೇಕಂದ್ರೆ ಮಷಿನ್ ಅವರ್ ರೇಟ್ ಅಂತ ಹೆಡ್ಡಿಂಗ್ ಹಾಕಿ ಅದಕ್ಕೆ 2 ಕಾಲಮ್ ಹಾಕ್ಕೋಬೇಕು, ಪರ್ಟಿಕ್ಯುಲರ್ ಮತ್ತು ರುಪೀಸ್. ಮೊದಲು ಸ್ಟ್ಯಾಂಡಿಂಗ್ ಚಾರ್ಜಸ್, ಡೆಪ್ರಿಷಿಯೇಷನ್ ಲಾಸ್ಟ್ ಕಂಡಿಡ್ಯಾನ. ಸೊ ಸ್ಟ್ಯಾಂಡಿಂಗ್ ಚಾರ್ಜಸ್ ಲಾಸ್ಟಿಂದ ಬರ್ತಾ ಇದ್ದೀನಿ. ಸ್ಟ್ಯಾಂಡಿಂಗ್ ಚಾರ್ಜಸ್ ಎಷ್ಟಿದೆ ಅಂದರೆ ಪ್ರಶ್ನೆಯಲ್ಲಿ 2,000 ರೂಪೀಸ್ ಇದೆ. ಸೊ ಇದರಲ್ಲಿ ಶಬ್ದ ಏನು ಮೆನ್ಷನ್ ಮಾಡಿದ್ದಾರೆ ಅಂದರೆ 2,000 ಹಿಂದ್ಗಡೆ ಮಂತ್ ಅಂತ ಶಬ್ದ ಕೊಟ್ಟಿದ್ದಾರೆ. ಅಂದರೆ ನಾವು ಬಿಡಿಸ್ತಿರೋ ಪ್ರಾಬ್ಲಮ್ಮು ಮಂತ್, ಅದು ಆಲ್ರೆಡಿ ಮಂತ್ನಲ್ಲಿ ಅಮೌಂಟ್ ಇದೆ, ಡೈರೆಕ್ಟಾಗಿ ಅಮೌಂಟ್ ತೊಗೋತೀವಿ. ಸೊ 2,000 ರೂಪೀಸ್. ಸೆಕೆಂಡ್ ನೋಡೋಣ ಈಗ. ಸೊ ಸೆಕೆಂಡ್ ಐಟಮ್ ಯಾವುದಂದರೆ ರಿಪೇರ್ ಚಾರ್ಜಸ್. ಕ್ವಶನಲ್ಲಿ ಸ್ಟ್ಯಾಂಡಿಂಗ್ ಚಾರ್ಜಸ್ ನಂತರ ಇರೋದೇ ಯಾವುದಂದರೆ ರಿಪೇರ್ ಚಾರ್ಜಸ್. ಇದು ಕೂಡ ಮಂತ್ ಅಂತ ಶಬ್ದ ಕೊಟ್ಟು 3,000 ರೂಪೀಸ್ ಕೊಟ್ಟಿದ್ದಾರೆ ಕ್ವಶನಲ್ಲಿ. ಸೊ ಡೈರೆಕ್ಟಾಗಿ ತೊಗೋಬೇಕು. ಮಂತ್ ಅಂತ ಶಬ್ದ ಬಂದಿದ್ದರೆ ಡೈರೆಕ್ಟಾಗಿ ತೊಗೋಬೇಕು. ಥರ್ಡ್ ಐಟಮ್ ಡೆಪ್ರಿಸಿಯೇಷನ್. ನಾವು ಕಂಡುಹಿಡಿಬೇಕು. ಕ್ವಶನಲ್ಲಿ ಡೆಪ್ರಿಸಿಯೇಷನ್ ಕೊಡೋದಿಲ್ಲ. ಅವ್ರು ಏನು ಮಾಡಿರ್ತಾರೆ, ಆ ಮಷೀನಿನ ಕಾಸ್ಟ್ ಎಷ್ಟು ಅಂದರೆ ಎಷ್ಟು ಅಮೌಂಟ್ ಕೊಟ್ಟು ಆ ಮಷೀನ ತೊಗೊಳ್ಳಲಾಗಿದೆ ಅದನ್ನು ಕೊಟ್ಟಿರ್ತಾರೆ. ಹಾಗೆ ಅದರದ್ದು ಸ್ಕ್ರ್ಯಾಪ್ ವ್ಯಾಲ್ಯೂ ಅಂದರೆ ಅದರ ವರ್ಕ್ ಮುಗಿದ ನಂತರ ಅದನ್ನು ಗುಜರಿಗೆ ಹಾಕಿದಾಗ ಎಷ್ಟು ಅಮೌಂಟ್ ರಿಟರ್ನ್ ಬರುತ್ತೆ, ಗುಜರಿಂದ ಎಷ್ಟು ಅಮೌಂಟ್ ಬರುತ್ತೆ, ಅಥವಾ ಸೆಕೆಂಡ್ ಹ್ಯಾಂಡ್ ಸೇಲ್ ಮಾಡಿದಾಗ ಎಷ್ಟು ಅಮೌಂಟ್ ಬರುತ್ತೆ, ಅದನ್ನು ಸ್ಕ್ರ್ಯಾಪ್ ವ್ಯಾಲ್ಯೂ ಅಂತ ಕರಿತೀವಿ. ಸೊ ಅದಕ್ಕೆ ಅದರದ್ದು ಲೈಫ್ ಎಷ್ಟು ಅವರ್ಸ್ ಅದು ವರ್ಕ್ ಮಾಡುತ್ತೆ ಇದನ್ನು ಕೊಟ್ಟಿರ್ತಾರೆ. ನಾವು ಏನು ಮಾಡ್ಕೋಬೇಕಂದ್ರೆ ಫಾರ್ಮುಲಾ ಯೂಸ್ ಮಾಡ್ಕೋಬೇಕು ಡೆಪ್ರಿಸಿಯೇಷನ್ಗೆ. ಸೊ ಕಾಸ್ಟ್ ಆಫ್ ಮಷೀನ್, ಕಾಸ್ಟ್ ಅದರದ್ದು ಎಷ್ಟು ಮೈನಸ್ ಸ್ಕ್ರ್ಯಾಪ್, ಅದರಿಂದ ರಿಟರ್ನ್ ಅಮೌಂಟ್ ಎಷ್ಟು ಬಂತು ಸ್ಕ್ರ್ಯಾಪ್ಗೆ ಹಾಕಿದಾಗ ಇಂಟು ಮಷಿನ್ ಅವರ್ಸ್ ವರ್ಕ್ಡ್ ಮಾಡಬೇಕು. ಆ ನಂತರ ಟೋಟಲ್ ಮಷಿನ್ ಅವರ್ಸ್ಲೆ ಡಿವೈಡೆಡ್ ಬೈ ಮಾಡಬೇಕು. ಸೊ ಕ್ವಶನಲ್ಲಿ ಕಾಸ್ಟ್ ಎಷ್ಟಿದೆ ಅಂದರೆ 5,24,000 ಆ ಮಷಿನ್ನ ಕಾಸ್ಟ್. ಅದರಿಂದ ರಿಟರ್ನ್ ಬರೋ ಅಮೌಂಟು ಸ್ಕ್ರ್ಯಾಪು 1,24,000. ಅದು ಮಂತ್ನಲ್ಲಿ ವರ್ಕ್ ಮಾಡಿರೋದು 200 ಅವರ್ಸ್. ಟೋಟಲ್ ಅದ್ರ ಲೈಫ್ ಇರೋದು 20,000 ಅವರ್ಸ್. 200 ಅವರ್ಸ್ 20,000 ಅವರ್ಸ್. ಸೊ ಈಗ ಆನ್ಸರ್ ಎಷ್ಟಾಯ್ತು ಅಂದರೆ 4,000. ಈ ರೀತಿಯಾಗಿ ಡೆಪ್ರಿಷಿಯೇಷನ್ನ ಕಂಡುಹಿಡಿಬೇಕು. ಸೊ ಲಾಸ್ಟು ಪವರ್ ಐಟಮ್ ಅಂದರೆ ಡೆಪ್ರಿಷಿಯೇಷನ್ ಮತ್ತು ಪವರ್ನ ನೀವು ಕ್ಯಾಲ್ಕುಲೇಟ್ ಮಾಡಬೇಕು. ಇವೆರಡನ್ನು ಹೊರತುಪಡಿಸಿ ಕ್ವಶನಲ್ಲಿ ಕೊಡುವಂಥ ಎಲ್ಲ ಐಟಮ್ಗಳನ್ನ ಡೈರೆಕ್ಟಾಗಿ ಅಮೌಂಟ್ ಹಚ್ಚಬೇಕು, ಅದ್ರ ಶಬ್ದವನ್ನು ಬರೆದು. ಇದರಲ್ಲಿ ಯಾವುದೇ ಬಿಡುವಂಥ ಐಟಮ್ ಇರೋದಿಲ್ಲ, ಎಲ್ಲವನ್ನು ತೊಗೋಬೇಕು. ಸೊ ಡೆಪ್ರಿಷಿಯೇಷನ್ಗೆ ಬೇಕಾಗಿರೋದು ಕ್ವಶನಲ್ಲಿರುವಂಥ ಕಾಸ್ಟು, ಕ್ವಶನಲ್ಲಿರುವಂಥ ಸ್ಕ್ರ್ಯಾಪ್ ವ್ಯಾಲ್ಯೂ ಮತ್ತು ಕ್ವಶನಲ್ಲಿರುವಂಥ ಲೈಫ್ ಅವರ್ಸು ಹಾಗೂ ರನ್ನಿಂಗ್ ಅವರ್ಸ್. ಈಗ ಪವರ್ನ ನೋಡ್ತಾ ಬರೋಣ. ಪವರ್ಗೆ ಏನು ಮಾಡಬೇಕಂದ್ರೆ ಕ್ವಶನಲ್ಲಿ ಅದರ ರೇಟ್ ಕೊಟ್ಟಿರ್ತಾರೆ, ಅಂದರೆ 1 ಯೂನಿಟ್ಗೆ ರೇಟ್ ಎಷ್ಟು, ಸೊ ಎಷ್ಟು 1 ತಾಸಿಗೆ ಅದು ಪವರ್ ಕರೆಂಟ್ ಯೂಸ್ ಮಾಡುತ್ತೆ. ನಾವು ಮಂತಿನ ಕಂಡುಹಿಡಿತಿರ್ತೀವಲ್ಲ, ಮಂತಿನ ಅವರ್ಸ್ ಎಷ್ಟು ಅದನ್ನು ನಾವು ಇಂಟು ಮಾಡಬೇಕು. ಸೊ ರೇಟ್ ಎಷ್ಟಿದೆ ಅಂದರೆ 6 ರೂಪೀಸ್ ಇದೆ ಕ್ವಶನಲ್ಲಿ. 1 ಅವರ್ಗೆ 10 ಯೂನಿಟ್ ಕರೆಂಟ್ ಬೇಕು. ಆ ಮಷೀನು 1 ಮಂತ್ನಲ್ಲಿ 200 ತಾಸು ವರ್ಕ್ ಮಾಡಿದೆ. ಸೊ ಟೋಟಲ್ ಮಷಿನ್ ಅವರ್ಸ್ ಎಷ್ಟಂದರೆ ಅಮೌಂಟ್ ಎಷ್ಟಾಗುತ್ತೆ ಅಂದರೆ 12,000. ಇದನ್ನು ಟೋಟಲ್ ಮಾಡಿಕೊಂಡ್ರೆ ನಮಗೇನು ಸಿಕ್ತಂದರೆ ಟೋಟಲ್ ಕಾಸ್ಟ್ ಅಮೌಂಟ್ ಸಿಕ್ತು ಈಗ. ಸೊ ಟೋಟಲ್ ಕಾಸ್ಟ್ ಅಮೌಂಟ್ ಅಂತೂ ಗೊತ್ತಾಯಿತು. ಈಗ ಫಾರ್ಮುಲಾ ಪ್ರಕಾರ ನಾವು ಆನ್ಸರ್ನ ಸಾಲ್ವ್ ಮಾಡ್ಬೋದು.
ಸೊ ಫಾರ್ಮುಲಾ ಮಷಿನ್ ಅವರ್ ರೇಟ್ ಅಂದರೆ ಅದರಲ್ಲಿ ಟೋಟಲ್ ಕಾಸ್ಟ್ ಬೇಕು. ಈಗ ತಾನೇ ಚಾರ್ಟಿಂದ ಕಂಡುಹಿಡಿದಿದ್ದೀವಿ. ಕ್ವಶನಲ್ಲಿ 200 ಅವರ್ಸ್ ಕೊಟ್ಟಿದ್ದಾರೆ, ಅಂದರೆ 1 ಅವರ್ಗೆ ಮಷಿನ್ ಮೂಲಕ ವರ್ಕ್ ಮಾಡಿಸಿದ್ರೆ 105 ರೂಪೀಸ್ ವೆಚ್ಚ ಆಗುತ್ತೆ ಅಂತ ಅನ್ನಂಗೆ. ಸೊ ಇದಿಷ್ಟು ಮಷಿನ್ ಅವರ್ ರೇಟ್ ಮೇಲೆ ಪ್ರಶ್ನೆ ಕೇಳಿದಾಗ ಬಿಡಿಸುವಂಥ ಮೆಥಡ್. ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಮೆಥಡ್ ಒಂದಿಗೆ ಸಿಗೋಣ. ಧನ್ಯವಾದಗಳು.